ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಲ್ಲಮ್ಮ, ಇಂಥ ಹೊತ್ತಲ್ಲಿ ನಿನಗೆ ಎಲೆಕ್ಷನ್ ಎಲ್ಲ ಬೇಕಿತ್ತ? ನೀವೇನಪ್ಪ ನಾನೇ ನಿಂತಿದ್ದೀನಿ ಅನ್ನೋ ತರ ಮಾತಾಡ್ತಿದ್ದೀರಾ? ಹಾಗಾದ್ರೆ ನೀನ್ ಒಪ್ಪಿಗೆನೇ ಇಲ್ದಲೆ ಅಳಿಯಂದ್ರೆ ನಿನ್ನ ಎಲೆಕ್ಷನ್ ನಿಲ್ಲಿಸ್ತಿದಾರ? ಅಲ್ಲಿಗೆ ಹೋಗಿ ಎಲ್ರ ಮುಂದೆ ನಾನು ಎಲೆಕ್ಷನ್ ನಿಲ್ತಿದ್ದೀನಿ ಅಂತ ಹೇಳೋ ತನಕ ನಂಗೆ ವಿಷಯ ಗೊತ್ತೇ ಇರ್ಲಿಲ್ಲ. ನೋಡು ಮಕ್ಳೆ, ಈ ಎಲೆಕ್ಷನ್ ಎಲ್ಲ ನಮ್ಮಂತವ್ರಿಗಲ್ಲಮ್ಮ. ನಮ್ದೇ ಸಾಕಷ್ಟು ಸಮಸ್ಯೆಗಳಿವೆ. ಮಗು ಜೀವದ ಜೊತೆ ನಿನ್ ಜೀವನ ಉಳಿದ್ರೆ ಸಾಕು ಅಂತ ಹಗಲು ರಾತ್ರಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಾನು. ನಿಮ್ ನೋವು ನನ್ಗೆ ಅರ್ಥ ಆಗುತ್ತೆ ಅಪ್ಪ, ಆದ್ರೆ ನಾನು ಏನ್ ಮಾಡ್ಲಿ? ಇಷ್ಟು ದೊಡ್ಡ ಜವಾಬ್ದಾರಿನ ನಾನು ಹೇಗ್ ನಿಭಾಯಿಸ್ಲಿ? ಅಳಿಯಂದ್ರಿಗೆ ಆಗಲ್ಲ ಅಂತ ಹೇಳ್ಬೇಕಿತ್ತು. ಇಲ್ಲ ಅಪ್ಪ, ಅವ್ನು ಹೇಳೋ ಧೈರ್ಯ ನನಗಿಲ್ಲ. ಈಗಾಗ್ಲೇ ಅವರು ಮಗು ವಿಷಯಕ್ಕೆ ನನ್ನ ವಿಷಯಕ್ಕೆ ತುಂಬಾ ಕುಗ್ಗೋಗಿದ್ದಾರೆ. ಈ ವಿಷಯದಲ್ಲೂ ನಾನು ಆಗಲ್ಲ ಅಂತ ಹೇಳಿದ್ರೆ ಅವ್ರ ಆತ್ಮವಿಶ್ವಾಸನೇ ಕಳ್ಕೊಂಡ್ಬಿಡ್ತಾರೆ. ನೋಡ್ಕೊಳ್ಳೋದಕ್ಕೆ ಈಗ ಒಬ್ರು ಬೇಕು. ಅದರಲ್ಲಿ ನೀನು ಊರನ್ನೆಲ್ಲ ನೋಡ್ಕೊಳಕ್ಕಾಗತ್ತೆ. ಹಳಿ ಅಂದ್ರು ನಿಮ್ಮ ಮಗಳು ನಾವು ಉಳಿಸ್ಕೊಡ್ತೀನಿ ಅಂತಂದಾಗ ಉಳಿಸ್ತಾರೆ ಅಂತ ಸಂತೋಷ ಪಟ್ಟಿದ್ದೆ. ಆದ್ರೆ ಈಗ ಈ ಥರ ಎಲ್ಲ ಮಾಡ್ತಿರೋದು ನೋಡ್ತಿದ್ರೆ ನಂಗೆ ಯಾಕೋ ಆತಂಕ ಆಗ್ತಾ ಇದೆ. ಮುಂದೇನಾಗುತ್ತೋ ಅಂತ. ಭಯ ಪಡ್ಬೇಡಿ ಅಪ್ಪ, ಏನ್ ಬರುತ್ತೋ ಬರ್ಲಿ. ಉಳಿಬೇಕು ಅಂತಿದ್ರೆ ಉಳ್ದೆ ಉಳಿಯುತ್ತೆ, ಅಳಿಬೇಕು ಅಂತಿದ್ರೆ ಅಳ್ದೆ ಅಳಿಯುತ್ತೆ ಅಷ್ಟೆ. ನಿನಗೆ ಅಂತ ಸಂತೋಷದಿಂದ ಅಡಿಗೆ ಮಾಡಿದ್ದೆ. ವಿಷಯ ಕೇಳಿದ್ಮೇಲೆ ಮುಂಚೆ ಮೊದಲಬೇಕು. ತರ್ತೀನಿ. ನನಗೆ ಬೇಡಪ್ಪ, ಯಾಕೋ ನನ್ನ ಮನ್ಸು ಸರಿ ಇಲ್ಲ. ಅಲ್ಲಮ್ಮ, ಇದೇನಮ್ಮ ಹೀಗೆ ಹೇಳ್ತಿದ್ಯಾ? ನಿನಗೋಸ್ಕರ ಅಂತ ನಾನು ಪ್ರೀತಿಯಿಂದ ಮಾಡಿದ್ದೀನಿ ನಮ್ಮ ಅಡಿಗೆನ. ಗೊತ್ತಪ್ಪ, ನಿಮ್ ಪ್ರೀತಿನ ನಾನು ತಿರಸ್ಕಾರ ಮಾಡ್ತಿಲ್ಲ. ಮಗುಗೋಸ್ಕರ ವಾರದಲ್ಲಿ ಒಂದ್ ದಿವಸ ಹಾಲು ಹಣ್ಣು ತಿನ್ಕೊಂಡು ಪೂಜೆ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೀನಿ. ಅದಕ್ಕೆ ಪ್ಲೀಸ್ ಒತ್ತಾಯ ಮಾಡಬೇಡಿ. ಅಲ್ಲಮ್ಮ, ಬಸರಿಗೆ ಬರೀ ಹಾಲು ಹಣ್ಣು ಸಾಕಾಗುತ್ತಾ? ಪ್ಲೀಸ್ ಅಪ್ಪ, ನನ್ಗೆ ಇವತ್ತಿಗೆ ಇಷ್ಟೇ ಸಾಕು. ಅದು ಅಲ್ಲದೆ ನನ್ನ ತಲೆಯಲ್ಲಿ 1000 ಯೋಚನೆಗಳು ಓಡಾಡ್ತಿದೆ. ನಂಗೆ ಒತ್ತಾಯ ಮಾಡಬೇಡಿಯಪ್ಪ, ನನಗೆ ಸ್ವಲ್ಪ ರೆಸ್ಟ್ ಬೇಕು. ಅಪ್ಪ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನನಗೆ ಒಂದು ಲೋಟ ಹಾಲು ಕೊಡಿ ಸಾಕು. ಅಲ್ಲಮ್ಮ, ತಟ್ಟೆಗೆ ಹಾಕಿರೋದು ಏನ್ ಮಾಡೋಣ? ಬಲವಂತ ಮಾಡಬೇಡಿಯಪ್ಪ, ನೀವು ತಿನ್ನಿ. ಬೇಡ ಆದ್ಮೇಲೆ ನನಗೂ ಬೇಡ. ಅಪ್ಪ ಯಾಳದವನೆ ನನ್ನ ಸ್ನೇಹ ಊಟ ಮಾಡಿದ್ಲು ಅಂತ ಅನ್ಕೊಂಡಿದ್ದ. ಹಂಗಲ್ಲ ಗಂಗಾಧರಪ್ಪ, ನಿನ್ನ ಆಟೋನ್ ಪ್ರೀತಿಯಿಂದ ಕಷ್ಟಪಟ್ಟು ಅಡುಗೆ ಮಾಡಿ ಬಡಿಸಿದ್ಯಲ್ಲ, ಅದನ್ನ ಸ್ನೇಹ ತಿನ್ಲಿಲ್ವಲ್ಲ ಅನ್ನೋ ಸಂಕಟಕ್ಕೆ ಹಂಗೆ ಹೇಳ್ಬಿಟ್ಟೆ ಆಟೆ. ಅಲ್ಲ ಗಂಗಾಧರಪ್ಪ, ಅವಳು ಬೇಡ ಅಂತಂದ್ರೆ ನೀನು ಹಂಗೆ ಬಿಟ್ಬಿಟ್ಯಾ? ಬಲವಂತ ಮಾಡಿ ತುರುಕ್ಬೇಕಾಗಿತ್ತು. ಗದ್ರಸಿ ಬೆದ್ರಸಿ ತಿನ್ಸೋದಕ್ಕೆ ಅವಳೇನು ಸಣ್ಣ ಹುಡುಗಿನ? ಅದು ಅಲ್ಲದೆ ದೇವ್ರಿಗೆ ಹರಕೆ ಕಟ್ಕೊಂಡಿದ್ದೀನಿ ಅಂತಂದ್ಮೇಲೆ ಹೆಂಗೆ ಬಲವಂತ ಮಾಡ್ತೀನಿ ಅಷ್ಟೇ.
ತಿಂದಿದ್ರೆ ನೇರವಾಗಿ ದೇವ್ರ ಹತ್ರನ ಹೋಗಿರ್ತಿದ್ದೆ. ಏನಂದ್ರೆ? ಅಯ್ಯೋ ಗಂಗಾಧರಪ್ಪ, ಅಂದ್ರೆ ತಂದೆ ಮಾಡಿರೋ ಅಡ್ಗೆನು ದೇವ್ರ ಪ್ರಸಾದ ಇದ್ದಂಗಲ್ವಾ, ಅದನ್ನ ತಿಂದಿದ್ರೆ ಏನು ದೋಸ ಆಗ್ತಿರ್ಲಿಲ್ಲ ಅಂತ ಹೇಳಕ್ ಬಂದೆ. ಮನ್ಸಿಲ್ದೆ ಇದ್ದಾಗ ಯಾರಿಗೂ ಬಲವಂತ ಮಾಡಬಾರ್ದು. ತೋಲ್ದೆ ನಾನು ಮಾಡಿದ ಅಡುಗೆನ ಮಗಳಿಗೆ ತಿನ್ಸೋದು ಇಲ್ಲ. ವಿಷದ ಅಡ್ಗೆನ ಅವಳಿಗೆ ತಿನ್ಸಿ ಸಾಯಿಸೋ ಅದೃಷ್ಟನೂ ನನಗಿಲ್ಲ ಅನ್ಸ್ತದೆ. ಏಟೇ ಸಲ ಪ್ರಯತ್ನ ಪಟ್ರು ಎಲ್ಲ ಹಾಳಾಯ್ತದೆ. ನನಗೇನೋ ನೀನು ಬಂದು ಕಣ್ಣು ಹಾಕಿದ್ದಕ್ಕೇನೇನೆ ಅವಳು ಊಟ ಮಾಡಲಿಲ್ಲ ಅನ್ಸುತ್ತೆ. ಇನ್ಮೇಲೆ ಯಾರಿಗೂ ನೀನು ಕೆಟ್ಟ ಕಣ್ಣು ಹಾಕಬೇಡ. ಆಹಾ, ನೋಡ್ದ ಈ ನನ್ನ ಮಗನ್ನ. ಗಂಡ ಎಲೆಕ್ಷನ್ ನಿಲ್ಸಿದ್ನಲ್ಲ ಅನ್ನೋ ಬೇಜಾರ್ಗೆ ಅವ್ಳು ತಿಂದೇ ಇದ್ರೆ ಅದಕ್ಕೆ ನನ್ನ ಕಣ್ ಕಾರಣನ? ಎಲ್ಲೋ ಆ ರಾಧನ್ ವಿರುದ್ಧ ನಿಲ್ಲಕ್ಕೆ ಕಾಲ್ ನಡಕ್ತಾ ಇರಬೇಕು, ಅದಕ್ಕೆ ಚಿಂತೆ ಮಾಡ್ತಾ ಕುಂತವಳೆ. ಮೊದಲೇ ಆ ರಾಧಾ ನಾನು ಹೇಳಿದ ಕೆಲಸ ನೀನು ಮಾಡಲ್ಲ ಅಂತ ಬಡ್ಕತ್ತಾ ಇದ್ಲು. ಈಗೇನಾದ್ರೂ ಸ್ನೇಹ ಸತ್ತಿಲ್ಲ ಅನ್ನೋ ವಿಷಯ ಗೊತ್ತಾಗೋದ್ರೆ ನನಗೆ ಸರಿಯಾಗಿ ಉಗಿತಾಳೆ. ಎಲ್ಲ ಕೆಲಸನೂ ಕೈಗೆ ಬರ್ತದೆ, ಬಾಯಿಗಿಡೋ ಹೊತ್ನಾಗೆ ಎಲ್ಲ ಹಾಳಾಗೋಯ್ತದೆ. ಅಲ್ಲ, ಈ ನಂಜಮ್ಮ ಏನಾರ ನಾವು ಮಾಡೋ ಕೆಲಸ ಕೈ ಹಿಡಿಬಾರ್ದು ಅಂತ ಮಾಟ ಮಂತ್ರ ಮಾಡ್ಸವಳ ಹೆಂಗೆ? ಮಾಡಿಸಿರ್ತಾಳೆ. ಮೊದಲು ನಾನು ಯಾರನ್ನಾದ್ರೂ ಹಿಡ್ದು ನಾನು ಮಾಡೋ ಕೆಲಸ ಎಲ್ಲ ನನ್ನ ಕೈಗೂಡೋ ಹಂಗೆ ಮಾಡ್ಕೊಳ್ಳೇಬೇಕು. ಅಯ್ಯಯ್ಯೋ, ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ, ಮೊದಲು ಆ ವಿಸದ ಅಡುಗೆನ ತಗೊಂಡೋಗಿ ಯಾರೂ ತಿಂದಿರಂಗೆ ಚಲ್ಬೇಕು. ಯಾರಾದರೂ ತಿಂದುಬಿಟ್ಟು ನಿಗ್ರಕೊಂಬಿಟ್ರೆ ಅದು ಬೇರೆ ಗ್ರಾಚಾರ, ಯಾರಿಗೆ ಬೇಕು? ಅದು ಗಂಗಾಧರಪ್ಪ ಸ್ನೇಹ ಉಂಗಿ ಅಂತ ಮಾಡಿದ ಅಡಿಗೆ, ಅದ್ರಾಗ ಇಸ ಇರ್ಲಿಲ್ಲ. ಅದೇ ಅಡುಗೆನಾಗೆ ಮಿಸ್ ಆಯ್ತು ಅಂತ ನಾನು ಹೇಳ್ತಿರೋದು. ನಂಗೆ ಗೊತ್ತು ಕಣಯ್ಯ, ನೀನ್ ಬೇಕು ಅಂತಾನೆ ಅದನ್ನ ನನ್ನ ಮಗನ್ ತಿನ್ಸಿರೋದು. ಇಲ್ಲ ಏನ್ ಹೇಳ್ತಿದ್ದೀರ ರಾಜಿ ಅವ್ರೆ? ಅಪ್ಪ ಮಾಡಿರೋ ಅಡ್ಗೆಲಿ ವಿಷ ಇರೋದಕ್ಕೆ ಹೇಗ್ ಸಾಧ್ಯ? ಮಿಸ್ ಆಯ್ತು ಅಂತ ನಾನು ಹೇಳ್ತಿದ್ದೀನಿ ತಾನೇ. ಅದ್ರಾಗ ಇಸ ಆಯ್ತು ನಿಂಗೆ ಗೊತ್ತು? ಮಿಸ್ ಆಗಿಲ್ಲ ನಾನೇ.